ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ವೇತಾ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಕಡಲೆಕಾಳು ಮತ್ತು ಪಡವಲಕಾಯಿ ಉಪಯೋಗಿಸಿ ಮಸಾಲೆ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು 4ರಿಂದ 5 ಗಂಟೆ ಟೈಮು ಕಡಲೆಕಾಳನ್ನ ನಾವು ನೆನೆಸಿಡಬೇಕಾಗುತ್ತೆ. ಅದು ನೆನೆದ ಮೇಲೆ ಅದನ್ನ ವಾಶ್ ಮಾಡಿ ಒಂದು ಕುಕ್ಕರ್ಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಮುಚ್ಚಿ 4ರಿಂದ 5 ವಿಜಿಲ್ ಕೂಗಿಸಿ ಅದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಬೆಂದರೆ ಸ್ವಲ್ಪ ತುಂಬ ಟೇಸ್ಟಿಯಾಗಿರುತ್ತೆ. ನಂತರ ನಾವು ಒಂದು ದೊಡ್ಡದು ಪಡವಲಕಾಯಿ ತೊಗೊಂಡು ಅದನ್ನ ನೀಟಾಗಿ ಅದ್ರ ಮೇಲೆ ಇರುವ ಬಿಳಿ ಪದರ ಎಲ್ಲ ನೀಟಾಗಿ ಚಾಕುವಿನ ಸಹಾಯದಿಂದ ಒರೆದು ಕ್ಲೀನ್ ಮಾಡಿಕೊಂಡು ನಂತರ ಅದನ್ನು ವಾಶ್ ಮಾಡಿ ಮತ್ತೆ 2 ಭಾಗ ಮಾಡ್ಕೋಬೇಕು. 2 ಭಾಗ ಮಾಡಿಕೊಂಡು ಅದನ್ನು ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು. ಅದು ನೀಟಾಗಿ ಅದರೊಳಗಡೆ ಇರೋ ಪದರ ಬೀಜಗಳು ಏನೇನಿದೆ ಅವೆಲ್ಲ ನಾವು ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ತೆಗೆದುಹಾಕ್ಬೋದು. ನಾನಿಲ್ಲಿ ಈ ವಿಡಿಯೋದಲ್ಲಿ ಅದನ್ನು ನಾನು ಹಾಕ್ತಾಯಿದ್ದೀನಿ. ಅದು ಹಾಕೋದ್ರಿಂದ ಏನು ವ್ಯತ್ಯಾಸ ಏನಿಲ್ಲ, ಒಂದೇ ಥರ ಚೆನ್ನಾಗಿರುತ್ತೆ. ಒಂದೊಂದು ಬೀಜಗಳು ಬಲ್ತಿರುತ್ತೆ ಫ್ರೆಂಡ್ಸ್, ಅದು ಬಲ್ತಿದ್ರೂ ಪರವಾಗಿಲ್ಲ, ಅದನ್ನು ಹಾಕಿ ಅದು ತುಂಬ ಚೆನ್ನಾಗೇ ಇರುತ್ತೆ. ನಂತರ ಅದೆಲ್ಲನೂ ಕಟ್ ಮಾಡಿಕೊಂಡು ಒಗ್ಗರಣೆಗೆ ನಾವು 2 ಈರುಳ್ಳಿ ತೊಗೊಂಡು ಆ 2 ಈರುಳ್ಳಿನೂ ಸಣ್ಣ ಸಣ್ಣಗೆ ಚೌಕಾಕಾರವಾಗಿ ಕಟ್ ಮಾಡ್ಕೋಬೇಕು. ನಂತರ ಅದೇ ರೀತಿ 3 ಟೊಮೊಟೊ ತೊಗೊಂಡಿದ್ದೀನಿ. 3 ಟೊಮೊಟೊ ಕೂಡ ನಾನು ಅದೇ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ಈ ಸಾಂಬಾರಲ್ಲಿ ಫ್ರೆಂಡ್ಸ್ ಕಡಲೆಕಾಳನ್ನ ಸೋಕ್ ಮಾಡಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಬೇಗನೆ ಆಗುತ್ತೆ. ನೋಡಿ, ಇದೇ ಥರ ಟೊಮೊಟೊ ಎಲ್ಲ ಪೂರ್ತಿಯಾಗಿ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಡ್ತಿದ್ದೀವಿ. ಆಮೇಲೆ ಒಂದು ಕುಕ್ಕರ್ ತೊಗೊಂಡು ಟೊಮೊಟೊ ಎಲ್ಲ ಕಟ್ ಮಾಡಿ ಆದಮೇಲೆ ಫ್ರೆಂಡ್ಸ್ ನೆಕ್ಸ್ಟು ನಾವು ಮಿಕ್ಸಿಲಿ 4ರಿಂದ 5 ಲವಂಗ ಹಾಕಬೇಕು. ನಂತರ 1-2 ಇಂಚಷ್ಟು ಚಕ್ಕೆನ ಈ ಥರ ಮುರಿದು ಹಾಕ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಅರ್ಧ ಹೋಳಷ್ಟು ತೆಂಗಿನಕಾಯಿ. ನಾವು ಸಾಂಬಾರು ಎಷ್ಟು ಹೆಚ್ಚಿಸ್ತೀವಿ ಅನ್ನೋದ್ರ ಮೇಲೆ ನಾವು ಕಾಯಿ ಹಾಕಬೇಕಾಗುತ್ತೆ. ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ ನಂತರ ನೆಕ್ಸ್ಟು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚು ಶುಂಠಿ, ಒಂದು 4 ಬೇಳೆ ಬೆಳ್ಳುಳ್ಳಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಮಿಕ್ಸ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಆದಮೇಲೆ ನೆಕ್ಸ್ಟು ನಾವು ಒಂದು ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಅದು ಚೆನ್ನಾಗಿ ಕಾಯಬೇಕು. ಕಾದ ನಂತರ ಎಣ್ಣೆ ಹಾಕಿದ್ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ನೀಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ನಾವು ಪಡವಲಕಾಯಿನೂ ಹಾಕಿ ಅದೇ ಥರನೇ ರೋಸ್ಟ್ ಮಾಡ್ಕೋಬೇಕು. ಫುಲ್ಲು ಈರುಳ್ಳಿ ಸ್ವಲ್ಪ ರೆಡ್ಡಿಶ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಆದಮೇಲೆ ನಾವು ಅಲ್ಲಿ ಪಡವಲಕಾಯಿನ ನೀಟಾಗಿ ಕಟ್ ಮಾಡಿ ತೊಳೆದು ಇಟ್ಟಿದ್ದೀವಲ್ಲ ಅದನ್ನು ಈಗ ಸೇರಿಸ್ಕೊತಾ ಇದ್ದೀವಿ. ನೋಡಿ, ಚೆನ್ನಾಗಿ ಸೇರಿಸ್ಕೊಂಡು ಅದು ಈರುಳ್ಳಿ ಜೊತೆ ಒಗ್ಗರಣೆಯಲ್ಲಿ ನೀಟಾಗಿ ಮಿಕ್ಸ್ ಆಗಿ ಫ್ರೈ ಆಗಬೇಕು. ಅದನ್ನು ಸ್ವಲ್ಪ ನೀಟಾಗಿ ಅದರಲ್ಲಿ ಒಂಥರ ಅಂಶ ಇರುತ್ತೆ, ಅದೆಲ್ಲ ನೀರೆಲ್ಲ ಬಿಟ್ಕೊಳ್ಳುತ್ತೆ. ಈಗ ಸ್ವಲ್ಪ ಸಾಲ್ಟು ಮತ್ತು ಅರಶಿನ ಹಾಕೋದ್ರಿಂದ ಆ ನೀರಂಶ ಏನು ಬಿಟ್ಕೊಳ್ಳುತ್ತೆ ಒಗ್ಗರಣೆಯಲ್ಲಿ, ಆ ನೀರೆಲ್ಲ ಪೂರ್ತಿ ಹಿಂಗೋವರೆಗೂ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಅದಿದೆಯಲ್ಲ ಆ ನೀರೆಲ್ಲ ಪೂರ್ತಿಯಾಗಿ ಫುಲ್ ಹಿಂಗುತ್ತೆ. ಅಲ್ಲಿ ಗಂಟ ರೋಸ್ಟ್ ಮಾಡ್ಕೋಬೇಕು. ಆ ಕಾಯಿ ಕೂಡ ಒಳ್ಳೆ ಟ್ರಾನ್ಸ್ಪರೆಂಟಾಗಿ ಕಾಣುತ್ತೆ ಚೆನ್ನಾಗಿ ರೋಸ್ಟ್ ಆದಮೇಲೆ. ನೋಡಿ ಈಗ ಹೇಗೆ ಟ್ರಾನ್ಸ್ಪರೆಂಟ್ ಥರ ಕಾಣ್ತಿದೆ, ಅದೇ ಥರ ನೀಟಾಗೆಲ್ಲ ಫ್ರೈ ಆಗಿ ಅರ್ಧ ನೀರು ಹಿಂಗಿದ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ 3 ಟೊಮೊಟೊನ ಅದನ್ನು ಈಗ ಸೇರಿಸ್ತಾ ಇದ್ದೀವಿ. ಆ ಟೊಮೊಟೊ ಕೂಡ ಅದ್ರ ಜೊತೆಗೆ ಮಿಕ್ಸ್ ಆಗಿ ಅದು ಕೂಡ ಸ್ವಲ್ಪ ನೀರು ಬಿಟ್ಕೊಂಡು ಸಾಫ್ಟಾಗಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೋಬೇಕು. ಮತ್ತು ಅಲ್ಲಿರೋ ನೀರಿನ ಅಂಶ ಎಲ್ಲವೂ ಕೂಡ ನೀಟಾಗಿ ಹಿಂಗಬೇಕು. ಪೂರ್ತಿಯಾಗಿ ಹಿಂಗಿದ ಮೇಲೆ ನೋಡಿ, ಈಗ ಎಲ್ಲ ನೀಟಾಗಿ ಹಿಂಗಿದೆ. ಪೂರ್ತಿಯಾಗೋದು ಎಲ್ಲ ಹಿಂಗಿದ ಮೇಲೆ ನಾವು ಕಾಳನ್ನ ಕೂಗಿಸಿದ್ವಲ್ಲ ಅದನ್ನು ನೀರು ಮತ್ತು ಕಾಳು ಸಪ್ರೇಟ್ ಮಾಡಿಕೊಂಡು ಈ ಒಗ್ಗರಣೆ ಜೊತೆಗೆ ಅದನ್ನು ನಾನು ಮಿಕ್ಸ್ ಮಾಡ್ತಿದ್ದೀನಿ. ಆ ಕಾಳು ಬೇಯಿಸಿರೋ ನೀರು ಕೂಡ ವೇಸ್ಟ್ ಆಗೋಲ್ಲ. ಅದನ್ನು ಈ ಸಾಂಬಾರಿಗೆ ನಾವು ನೀರು ಎಷ್ಟು ಬೇಕೋ ಅಷ್ಟು ಹಾಕುವಾಗ ಅದನ್ನು ಸೇರಿಸ್ಕೋಬೋದು. ಈಗ ನೋಡಿ, ನಮಗೆ ಖಾರಕ್ಕೆ ತಕ್ಕಂಗೆ 4ರಿಂದ 5 ಟೇಬಲ್ ಸ್ಪೂನಷ್ಟು ನಾನು ಖಾರ ಸೇರಿಸ್ಕೊತಾ ಇದ್ದೀನಿ. ನಮ್ಮ ಖಾರದ ಪುಡಿ ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ನಂತರ ಎಲ್ಲ ಪೂರ್ತಿ ಖಾರದ ಪುಡಿ ಈ ಥರ ನೀಟಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಆಗಿ ನಂತರ ನೋಡಿ, ನಾವಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಕಾಳು ಬೇಯಿಸಿರೋ ನೀರನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು
ನಂತರ ನಾವು ರುಬ್ಬಿಟ್ಟಿರೋಂತಹ ಕಾಯಿನ ಆ ಮಸಾಲೆ ಎಲ್ಲನೂ ಇದಕ್ಕೆ ಸೇರಿಸಿ ಎಲ್ಲ ನೀಟಾಗಿ ಆಗುತ್ತೆ. ಅದರಿಂದ ಸ್ವಲ್ಪ ನೀರನ್ನ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಸಾಂಬಾರು ಅದನ್ನು ಹದವಾಗಿ ತೆಗಿಬೇಕು. ನಂತರ ನೋಡಿ ಮೇಲೆ ಇದೆಯಲ್ಲ ಆ ನೊರೆ ಎಲ್ಲ ಪೂರ್ತಿಯಾಗಿ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಕಾಯಿ ಕೂಡ ಒಂದ್ಸಲ ಮಧ್ಯದಲ್ಲಿ ಒಂದು ಪೀಸ್ ತೆಗೆದು ನೋಡಿ ಬೆಂದಿದೆಯಾ ಬೆಂದಿಲ್ಲ ಅಂತ, ಅದು ಬೇಯೋವರೆಗೂ ಮತ್ತು ಆ ಮೇಲೆ ಬಂದಿರೋ ಆ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಆಗ ಸಾಂಬಾರು ನಮಗೆ ರುಚಿಯಾದ ಪಡವಲಕಾಯಿ ಮತ್ತು ಕಡಲೆಕಾಳು ಹಾಕಿ ಮಾಡುವಂತಹ ಮಸಾಲ ಸಾಂಬಾರು ರೆಡಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ನೀಟಾಗಿ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ, ಎಲ್ಲ ನೀಟಾಗಿ ಹದವಾಗಿ ಆಗಿದೆ. ಈ ಮಧ್ಯದಲ್ಲಿ ನಾವೇನಾರು ಸಾಲ್ಟ್ ಏನಾರ ಕಮ್ಮಿ ಇದೆಯಲ್ವ ಅಂತ ನೋಡಿಕೊಂಡು ಸೇರಿಸ್ಕೊಂಡು ಮಾಡೋದು. ಚೆನ್ನಾಗಿ ಕುದಿಸಿದ್ರೆ ನಮಗೆ ರುಚಿಯಾದ ಕಡಲೆಕಾಳು ಪಡವಲಕಾಯಿ ಉಪಯೋಗಿಸಿ ಮಾಡುವಂಥ ಸಾಂಬಾರ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಹೇಗೆಂದರೆ ಇದು ಸಾಂಬಾರು ಮುದ್ದೆಗೆ, ರೈಸ್ಗೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ತುಂಬಾ ಸೂಟಬಲ್ ಆಗಿ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.